ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್, ನನ್ಗ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಿರ್ಲಿ, ಅಟ್ಲೀಸ್ಟ್ ವಾರ್ಡನ್ ಮೇಡಮ್ ಹತ್ರ ಆದ್ರೂ ಹೇಳ್ಬೇಕಲ್ವಾ? ಅವ್ರ ಹತ್ರ ಸತ್ಯ ಹೇಳಿದ್ರೆ ನಿನ್ನ ವಾರ್ಡನ್ ಮೇಡಮ್ ಆಚೆ ಹಾಕ್ತಿರ್ಲಿಲ್ಲ. ನೋಡಿ, ನಾನೇನಾದ್ರೂ ಬಚಾವಾಗೋಕ್ ಹೋಗಿ ಇರೋ ಸತ್ಯನೆಲ್ಲ ಹೇಳಿದ್ರೆ ವಾರ್ಡನ್ ಮೇಡಮ್ ಕೃಷ್ಣವೇಣಿನ ಹಾಸ್ಟ್ಲಿಂದ ಹೊರಗಡೆ ಹಾಕ್ತಾರೆ. ದಯವಿಟ್ಟು ಸರ್, ನಿಮ್ ದಮ್ಮಯ್ಯ ಅಂತೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅದ್ ಸರಿ, ಈಗ ಆ ಕಿಡ್ನಾಪರ್ ಎಲ್ಲಿದ್ದಾನೆ? ಅವ್ರ ವಿಷಯನ ಪೊಲೀಸ್ ಅವ್ರಿಗೆ ತಿಳ್ಸಾಗೈತೆ. ನಾವು ಒಂದ್ ವಿಡಿಯೋ ಮಾಡಿದ್ವಿ, ಅದನ್ನು ಅವ್ರಿಗೆ ಕಳ್ಸಿದೀವಿ. ಇವಾಗ ಅವ್ರನ್ನ ಎಳ್ಕೊಂಡು ಹೋಗಿರ್ತಾರೆ. ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ನೀವಲ್ಲಿ ಇರ್ಲಿಲ್ವಾ? ಇಲ್ಲ ಸರ್, ಅಲ್ಲಿದ್ದಿದ್ ಹೆಣ್ಮಕ್ಳೆಲ್ಲ ಒಳ್ಳೆ ಕುಟುಂಬದ ಹೆಣ್ಮಕ್ಳು. ಅವ್ರೇನಾದ್ರೂ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ರೆ ಅವ್ರ ಕುಟುಂಬಕ್ಕೂ ಕೆಟ್ಟಸ್ರು, ಅವ್ರಿಗೂ ಕೆಟ್ಟಸ್ರು. ಅದಕ್ಕೆ ಅವ್ರನ್ನ ಅಲ್ಲೇ ಬಿಟ್ಬಿಟ್ ಬಂದ್ಬಿಟ್ವಿ. ನೀವು ಆ ಕಡೆಯಿಂದ ಬಂದ್ಮೇಲೆ ಆ ಕಿಡ್ನಾಪರ್ ತಪ್ಪಿಸ್ಕೊಂಡಿರ್ಬೋದಲ್ವಾ? ಪೊಲೀಸ್ಗೆ ಹೇಗೆ ಸಿಕ್ಕಕ್ ಸಾಧ್ಯ? ಧ್ರುವ, ಕೈಗೆ ಸಿಕ್ಕಿದ್ರಿ ಅಂತ ಹಲ್ ಕಡಿಯೋಕ್ಕಿಂತ ಅಲ್ಲೇ ಹೋಗಿ ನೋಡೋಣ ಅವ್ರು ಅರೆಸ್ಟ್ ಆಗಿದ್ದಾರೋ ಇಲ್ವೋ ಅಂತ. ಮೈನಾ, ಬಾ, ಜಾಗ ತೋರ್ಸು, ನಾವು ನಿನ್ ಜೊತೆಗಿದ್ದೀವಿ. ಬೇಡ ಸರ್, ಬೇಡ ಧ್ರುವ ಅವ್ರೆ, ದಯವಿಟ್ಟು ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ನಾವೇನಾದ್ರೂ ಅಲ್ಲಿಗೆ ಹೋದ್ರೆ ವಾರ್ಡನ್ ಮೇಡಮ್ಗೆ ಈ ವಿಷಯ ಮುಟ್ಟುತ್ತೆ. ಆಗ ಕೃಷ್ಣವೇಣಿಗೆ ತೊಂದರೆ ಆಗೋದು, ಅವಳನ್ನ ಹಾಸ್ಟ್ಲಿಂದ ಹೊರಗಡೆ ಹಾಕ್ತಾರೆ. ದಯವಿಟ್ಟು ಸರ್, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನಿಮ್ ಕೈ ಮುಗಿತೀನಿ. ಇದಕ್ಕೇನೆ ಈ ವಿಷಯನ ನಾನು ಯಾರಿಗೂ ಹೇಳ್ದೆ ಮುಚ್ಚಿಟ್ಟಿದ್ದು. ನೀವು ಅಷ್ಟೇ, ಈ ವಿಷಯನ ಯಾರಿಗೂ ಹೇಳ್ಕೊಡ್ದು. ಹಾಗಂತ ನನಗ್ ಮಾತು ಕೊಡಿ. ಮಾತು ಕೊಡಿ ಸರ್. ಧ್ರುವ ಅವ್ರೆ, ಮಾತು ಕೊಡಿ. ಧ್ರುವ, ಮೈನನ್ನ ಹಾಸ್ಟ್ಲಿಂದ ಆಚೆ ಹಾಕಾದ್ಮೇಲೆ ಅವಳನ್ನ ಮನೆ ಕರ್ಕೊಂಡು ಹೋಗಿದ್ದೆ. ಆದ್ರೆ ನಮ್ಮನೇಲಿ ಅಮ್ಮ ಅವಳನ್ನ ಇರಿಸ್ಕೊಳಕ್ಕೆ ಒಪ್ತಿಲ್ಲ. ಅದಕ್ಕೆ ಅವಳನ್ನ ಇಲ್ಲಿ ಕರ್ಕೊಂಡು ಬಂದೆ. ಇಲ್ಲಿ ನಿಮ್ಮಮ್ಮ ಇಲ್ಲ ಅಂತ ಹೇಳ್ತಿದ್ಯಾ? ಪರವಾಗಿಲ್ಲ, ಇವಳು ಇವತ್ತು ನೈಟ್ ಇಲ್ಲೇ ಇರಲಿ. ಪ್ಲೀಸ್, ಆಗಲ್ಲ ಅಂತ ಹೇಳ್ಬೇಡ. ಧ್ರುವ, ಮೈನಂಗೆ ಬೇರೆ ಎಲ್ಲೂ ಸೇಫ್ ಪ್ಲೇಸ್ ಇಲ್ಲ. ನಿನ್ ಮನೇಲಿದ್ರೆ ನನಗೂ ಒಂದು ಧೈರ್ಯ. ನಾಳೆ ಖಂಡಿತ ಬೇರೆ ಕಡೆ ವ್ಯವಸ್ಥೆ ಮಾಡ್ತೀನಿ. ಸರಿ ಸರ್. ಥ್ಯಾಂಕ್ ಯು ಧ್ರುವ. ಹೇಳಿ ಡ್ಯಾಡ್. ಎಲ್ಲಿದ್ಯಾ ನೀನು? ಮೈನನ್ನ ಡ್ರಾಪ್ ಮಾಡಕ್ ಬಂದಿದ್ದೆ. ಎಲ್ಲ ಓಕೆ ತಾನೆ? ಹಾ ಡ್ಯಾಡ್. ಸರ್, ಬೇಗ ಬಾ. ಇಲ್ಲಿ ನಿಮ್ಮಮ್ಮ ನೀನು ಎಲ್ಲೋಗಿದೆ ಅಂತ ಒಂದೇ ಸಮ ಗಲಾಟೆ ಮಾಡ್ತಾ ಇದ್ದಾಳೆ. ಓಕೆ ಡ್ಯಾಡ್, ಬರ್ತೀನಿ. ಓಕೆ. ಧ್ರುವ, ಅಪ್ಪ ಮನೆಗೆ ಬೇಗ ಬಾ ಅಂತ ಹೇಳ್ತಿದ್ದಾರೆ. ನಾನು ಹೊರಡ್ತೀನಿ. ಮೈನಾ, ಹುಷಾರು. ನೀವು ಹೋಗ್ಬಿಟ್ಟು ಬನ್ನಿ ಸರ್, ನಾನು ನೋಡ್ಕೋತೀನಿ. ಬರ್ತೀನಿ ಮೈನಾ. ಮನೋರೆ, ಬನ್ನಿ. ಬನ್ನಿ ಮನೋರೆ, ಇದೇ ನನ್ನ ರೂಮು. ಇಲ್ಲೇ ಮಲಗ್ಬೋದು. ಧ್ರುವ ಅವ್ರೆ, ನಿಮಗ್ ನಿಜವಾಗ್ಲೂ ನಿದ್ದೆಗಣ್ಣ? ಹಾ, ನಿದ್ದೆಗಣ್ಣು. ಯಾಕೆ? ಅಲ್ಲ, ನೀವೊಂಥರ ಕಾಣ್ತಿದ್ದೀರಾ. ನೀವು ಮಾತಾಡೋ ಮಾತು, ನಡ್ಕೊಳ್ಳೋ ರೀತಿ ಏನಾಗೈತೆ ಧ್ರುವ ಅವ್ರೆ? ಇಲ್ಲ, ಅದು ಅಮ್ಮ ಮತ್ತೆ ತಂಗಿ ಇಬ್ರು ಊರಲ್ಲಿಲ್ಲ ಅಲ್ವಾ, ಅದಕ್ಕೆ ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲ ನಂದೆ. ಸುಸ್ತಾಗಿದ್ದೀನಿ, ನಿದ್ದೆ ಬೇರೆ. ಸರಿ, ಇವೆಲ್ಲ ಬಿಡಿ. ನೀವು ಮಲಗಿ, ನನ್ನ ಅಮ್ಮನ ರೂಮಲ್ಲಿ ಮಲಗ್ತೀನಿ. ಮಲ್ಗೋದಾಗಿರ್ಲಿ. ವಿಧಿ ನೋಡಿದ್ರಾ, ನೀವ್ ಈ ಮನೆ ಕಡೆನೆ ಬರ್ಬೇಡ ಅಂತ ಹೇಳಿದ್ರಿ. ಆದ್ರೆ ನಾನು ಇಲ್ಲಿರಂಗೆ ಮಾಡ್ಬಿಡ್ತು.
ಸರಿ ಸರಿ ಊಟ ಮಾಡಿದ್ರಾ? ಇಲ್ಲ. ಇಲ್ಲೇ ರೆಸ್ಟ್ ಮಾಡ್ತಾ ಇರಿ, ನಾನು ಊಟ ತಂದ್ಕೊಂಡು ಬರ್ತೀನಿ. ಪರವಾಗಿಲ್ಲ, ನಂಗೆ ಹಸ್ವಾಗ್ತಿಲ್ಲ. ಪರವಾಗಿಲ್ಲ, ರಾತ್ರಿ ಹೊತ್ತು ಊಟ ಮಾಡದೆ ಮಲಗಬಾರ್ದು. ನೀವು ಕುತ್ಕೊಳ್ಳಿ. ನೋಡಿ, ಬೇಕಂದ್ರೆ ಫ್ರೆಶ್ ಅಪ್ ಆಗಬೇಕು ಅಂದರೆ ಇಲ್ಲಿ ಹೋಗಿ, ನಾನು ಊಟ ತಂದ್ಕೊಡ್ತೀನಿ. ಮನೋರೆ, ನಮ್ಮಮ್ಮ ಮಾಡಿದ್ದು ಆಲೂಗಡ್ಡೆ ಪಲ್ಯ ಇತ್ತು. ನಾನು ಹೇಗೆ ಬರುತ್ತೋ ದೋಸೆ ಮಾಡಿದ್ದೀನಿ, ತಿನ್ನಿ. ಇಲ್ಲಿಡ್ತೀನಿ. ಹಾಯ್ ಧ್ರುವ, ಏನೋ ಹೇಳ್ತಿದ್ದೆ. ನನ್ನ ಲೈಫಲ್ಲಿ ಮೈನ ಇರಲ್ಲ, ಮೈನನ್ ಲೈಫಲ್ಲಿ ನಾನಿರಲ್ಲ, ಪುಷ್ಪಕ್ ಸರಿ ಮೈನಿಗೆ ಸರಿಯಾದ ಜೋಡಿ ಅಂತಿದ್ದೆ. ಈಗ ನೋಡ್ದ, ನಿನ್ ಪ್ರೀತಿನ ತ್ಯಾಗ ಮಾಡ್ತೀನಿ ಅಂದಿದ್ದಲ್ಲೋ. ಈಗ ನೋಡಿದ್ರೆ ಮೈನ ನಿನ್ ಮನೇಲಿ ನಿನ್ ರೂಮಲ್ಲೇ ದೋಸೆ ತಿಂತಿದ್ದಾಳೆ. ಅದು ನೀನೇ ದೋಸೆ ಮಾಡಿಕೊಟ್ಟಲ್ವ ದಡ್ಡ. ನೀನ್ ಯಾರಿಗೋಸ್ಕರ ಮೈನನ್ನ ಬಿಟ್ಕೊಡ್ತೀನಿ ಅಂತ ಹೇಳಿದ್ದು, ಅದೇ ಪುಷ್ಪಕ್ ಸರ್ ಮೈನನ್ನ ನಿಮ್ ಮನೆ ತನಕ ಕರ್ಕೊಂಡು ಬಂದಿದ್ದಾರೆ. ನೋಡ್ತಾ ಎಂತ ಪರಿಸ್ಥಿತಿ ಬಂದಿದೆ. ಇದೇ ವಿಧಿ ಅಂದ್ರೆ.